ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಸೌಂದರ್ಯ ಅವ್ರ ಬಗ್ಗೆ ಅವ್ರಿಗೆ ಗೊತ್ತಿದ್ದ ಸದ್ಯ ಎಲ್ರ ಮುಂದೆ ಹೇಳ್ತಾರೆ ಅಂತ ಧೈರ್ಯವಾಗಿ ಹೇಳಿದ್ರು. ಆದ್ರೆ ಆ ಸತ್ಯ ಹೇಳೋ ಮುಂಚೆನೆ ಅವ್ರು ಹೊರಟೋದ್ರು. ಅದೆಲ್ಲ ಎಲ್ರಿಗೂ ಹೇಗ್ ತಿಳಿಸೋದ್ ಮಾವ? ನಿಮ್ಗಾದ್ರೂ ಸೌಂದರ್ಯ ಅವ್ರು ಏನ್ ಮಾಡಿದ್ದಾರೆ ಅಂತ ಗೊತ್ತು. ಆದ್ರೆ ಹಸ್ಬೆಂಡ್ ಅವ್ರನ್ನ ದೇವ್ರು ತಾಯಿ ಎಲ್ಲ ಅನ್ಕೊಂಡಿದ್ದಾರೆ. ಅಂತವ್ರು ಕೆಟ್ಟ ಕೆಲಸ ಮಾಡಿದ್ದಾರೆ ಅಂತ ಹೇಳೋದಕ್ಕಾದ್ರೂ ಸಾಕ್ಷಿ ಬೇಕಲ್ವಾ ಮಾವ? ಧರ್ಮಾಧಿಕಾರಿಗವರು ಸಾಯಕ್ ಮುಂಚೆ ಸೌಂದರ್ಯ ಅವ್ರ ಹೆಸರು ತಗೋತಿದ್ರು ಅಂತ ಅವ್ರ ಹೆಂಡತಿ ಎಲ್ಲ ಕಡೆ ಹೇಳ್ಕೊಂಡ್ ಬರ್ತಿದ್ದಾರೆ. ಅಂದ್ರೆ ಅವ್ರ ಸಾವಲು ಸೌಂದರ್ಯ ಅವ್ರ ಕೈವಾಡ ಇದೆಯಾ? ಇದೆಲ್ಲ ಹಸ್ಬೆಂಡ್ಗೆ ಹೇಳಿದ್ರೆ ಸೌಂದರ್ಯ ಅವರಿಂದ ಅವ್ರ ಜೀವಕ್ಕೂ ಅಪಾಯ ಆಗ್ಬೋದಾ? ಮಾವ, ಇದ್ರ ಬಗ್ಗೆ ನಾನು ಸೌಂದರ್ಯ ಅವ್ರ ಹತ್ರನ ಮಾತಾಡ್ಲಾ ಬೇಡವಾ ಮಾವ? ಸರಿ, ನೀವ್ ಬೇಡ ಅಂದಿದ್ದನ್ನ ನಾನು ಯಾವುದೇ ಕಾರಣಕ್ಕೂ ಮಾಡಲ್ಲ. ಮಾವ, ಏನಾದ್ರೂ ಬೇಕಾ? ಬರೆಯಕ್ಕೆ ಏನಾದ್ರೂ ಬೇಕಾ? ಯಾಕೆ ಮಾವ ಅಳ್ತಿದ್ದೀರಾ? ನಾನು ಹಿಂಗ್ ಸೇವೆ ಮಾಡ್ತಿದ್ದೀನಿ ಅಂತನಾ? ಮಾವ, ನಿಮ್ ಜಾಗದಲ್ಲಿ ನಮ್ಮ ಅಪ್ಪ ಇದ್ದಿದ್ರು ನಾನು ಹಿಂಗೆ ಸೇವೆ ಮಾಡ್ತೀನಲ್ವಾ? ನೀವು ನಮ್ಮ ಅಪ್ಪನ ಸ್ಥಾನದಲ್ಲಿದ್ದೀರ. ನಾನು ನಿಮ್ಮ ಮನೆಗೆ ಬಂದಾಗ ನನ್ನ ಸೊಸೆಯಾಗಿ ಒಪ್ಕೊಳ್ಳೋಕೆ ಯಾರೂ ತಯಾರಿರ್ಲಿಲ್ಲ. ಆದ್ರೆ ನೀವು ಅಕ್ಕ ನನ್ನ ಜೊತೆ ಯಾವಾಗ್ಲೂ ಇದ್ರಿ, ನಂಗೆ ಬೆಂಬಲ ಕೊಟ್ರಿ. ಎಷ್ಟೊಂದ್ಸಲಿ ಸೌಂದರ್ಯ ಮೇಡಮ್ ವಿರೋಧವಾಗ್ಲೂ ನಿಂತ್ಕೊಂಡ್ರಿ. ಇದ್ರಲ್ಲಿ ನಿಮ್ಗೆ ಈ ತರ ಪರಿಸ್ಥಿತಿ ಬಂದಾಗ ನಾನು ಸೇವೆ ಮಾಡದೆ ಹೋದ್ರೆ ಆ ದೇವ್ರು ಮೆಚ್ತಾನ? ಅಳ್ಬೇಡಿ ಮಾವ, ನಾನು ಯಾವಾಗ್ಲೂ ನಿಮ್ ಸೇವೆ ಮಾಡ್ತೀನಿ. ಯಾಕೆ ಭಯ ಪಡ್ತಿದ್ದೀರಾ ಮಾವ? ನೀವೇನ್ ಹೇಳಕ್ ಬರ್ತಿದ್ದೀರಾ ಅಂತ ನಂಗೆ ಅರ್ಥ ಆಯ್ತು. ಸೌಂದರ್ಯ ಅವ್ರನ್ನ ಎದುರಾಕೊಂಡ್ರೆ ನನ್ಗೇನ್ ತೊಂದರೆ ಆಗತ್ತೆ ಅಂತ ಹೆದರ್ಕೊತಿದ್ದೀರಾ ತಾನೆ? ನೀವು ತಲೆ ಕೆಡ್ಸ್ಕೊಬಿಡಿ ಮಾವ. ಅವ್ರನ್ನ ಹೆದರ್ಕೊಂಡು ನಾನು ಸುಮ್ಮನಾದ್ರೆ ಅವ್ರ ಒಳಗಿರೋ ಸದ್ಯ ಆಚೆನೆ ಬರಲ್ಲ. ಇವತ್ತು ಅವ್ರು ಮಾಡಿದ ತಪ್ಪು ನಾಳೆ ಮೋಸ ಅನ್ನೋ ದ್ವೇಷ ಆಗಿ ಬದಲಾಗ್ಬೋದು. ಹಾಗಿರೋವಾಗ ನಾನು ಅವ್ರ ಹತ್ರ ಮಾತಾಡದೆ ಹೋದ್ರೆ ತಪ್ಪಾಗತ್ತೆ ಮಾವ. ನೀವೇನೂ ಯೋಚನೆ ಮಾಡ್ಬಿಡಿ, ನಾನು ಹುಷಾರಾಗಿ ನಿಭಾಯಿಸ್ತೀನಿ. ಏನಾಯ್ತು ಮಾವ? ಯಾಕೆ ನಗ್ತಿದ್ದೀರಾ? ಎದುರು ಕೂತ್ರೆ ನಾನೇ ದೆವ್ವನ? ಈಗಿನ ಕಾಲದಲ್ಲಿ ದೆವ್ವಕ್ಕಿಂತ ಮನುಷ್ಯರು ನೋಡಿದ್ರೇನೆ ಭಯ ಜಾಸ್ತಿ ಆಗತ್ತೆ. ಅಂತದೇನ್ ಮಾಡ್ದೆ ಅಂತ ಹಿಂಗಾಡ್ತಿದ್ದೀರಾ? ಕಳ್ಳನ್ ತರ ಬೆನ್ ಹಿಂದೆ ಬಂದು ನಿಂತ್ಕೊಂಡಿದ್ದೀರಾ ಅಂದ್ರೆ ಏನೋ ಛತ್ರಿ ಕೆಲಸ ಮಾಡಕ್ ಬಂದಿದ್ದೀರಾ ಅಂತಾನೆ ಅರ್ಥ. ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ. ಥ್ಯಾಂಕ್ ಯು ಸೊ ಮಚ್. ಸಾರಿ ಅಪ್ಪ, ದೀಪಾವಳಿಗೆ ಬಣ್ಣ ಹಚ್ಚಿದೆ, ಆಮೇಲೆ ಅದಕ್ಕೆ ಹತ್ರನೂ ಹೋಗಿದ್ದೆ. ಅವ್ರಿಗಿದೆಲ್ಲ ಇಷ್ಟ ಇಲ್ಲದೆ ಆದರೂ ಒಂದು ಚುಕ್ಕಿ ಇಟ್ಟು ಬಂದಿದ್ದೀನಿ. ಹೋಲಿ ಅಂದ್ರೇ ಇಷ್ಟಪಡದೆ ಇದ್ದವನು ಹೋಳಿ ಹಬ್ಬನ ಇಷ್ಟೊಂದು ಸಂಭ್ರಮದಿಂದ ಆಚರಿಸೋಕೆ ನೀವೇ ಕಾರಣ. ಹೋದ ವರ್ಷ ನನ್ನ ಮುಖಕ್ಕೆ ನೀವೇ ಬಣ್ಣ ಹಚ್ಚಿ ನಾವು ಮತ್ತೆ ಈ ಹೋಳಿ ಹಬ್ಬನ ಆಚರಿಸೋ ಹಾಗೆ ಮಾಡಿದ್ರಿ. ಆದರೆ ಇವತ್ತು ನೀವು ನಮ್ಮ ಜೊತೆ ಪಾರ್ಟಿಸಿಪೇಟ್ ಮಾಡೋಕ್ಕೆ ಆಗ್ತಾ ಇಲ್ಲ. ಇವರು ನಿಮ್ಗೆ ಇಂಥ ಪರಿಸ್ಥಿತಿ ಕೊಟ್ಬಿಟ್ಟು. ಡೋಂಟ್ ವರಿ ಅಪ್ಪ, ಇವತ್ತು ನಿಮ್ಮ ಮುಖಕ್ಕೆ ನಾನು ಬಣ್ಣ ಹಚ್ತೀನಿ. ಹಚ್ಚಿರೋ ಹೋಳಿಗೆ ಥರ ಇದ್ದಿದ್ದು ನಮ್ಮ ಸಂಬಂಧನ ಈ ಹೋಳಿನೇ ಸರಿ ಮಾಡಿದ್ದು. ಈ ಹೋಳಿಲೆ ನಾನು ದೀಪ ಅವರು ಇನ್ನೂ ಹತ್ರ ಆಗಿದ್ದು. ನಿಮಗೋಸ್ಕರ ಪ್ರತಿ ವರ್ಷ ಹೋಲಿನ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತೀನಿ.
ಹ್ಯಾಪಿ ಹೋಲಿ ಅಪ್ಪ. ಅಳ್ಬೇಡಿ ಅಪ್ಪ. ಏನು ಕಷ್ಟ ಬಂದರೂ ನಾನು ನಿಮ್ಮನ್ನು ಕಾಪಾಡ್ತೀನಿ. ಅಪ್ಪ, ಇವತ್ತಿನ ಹೋಳಿ ನನ್ನ ದೀಪ ಅವ್ರ ಬಾಳಲ್ಲಿ ಹೊಸ ಬಣ್ಣ ತರ್ತಾ ಇದೆ. ನನ್ನ ದೀಪ ಅವ್ರ ಪ್ರೀತಿ ವಿಚಾರನ ಅದಕ್ಕೆ ಹೇಳಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೆ ದೀಪ ಅವ್ರಂದ್ರೆ ಅಷ್ಟಕ್ಕಷ್ಟೇ ಅಲ್ವಾ? ಆದರೆ ನನಗಂತೂ ದೀಪ ಅವರೇ ಎಲ್ಲ. ಅವ್ರನ್ನ ಬಿಟ್ಕೊಡೋ ಮಾತೇ ಇಲ್ಲ. ಆದರೂ ಅದಕ್ಕೆ ನನ್ನ ಪ್ರೀತಿ ವಿಚಾರ ತಿಳಿಸೋದು ನನ್ನ ಕರ್ತವ್ಯ ಅಲ್ವಾ? ನಾನು ದೀಪ ಅವರು ಇವತ್ತು ಒಂದಾಗಿದ್ದೀವಿ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣ ನೀವು. ದೀಪ ಅವ್ರು ಕಂಡ್ರೇನೆ ಆಗದೆ ಇದ್ದವನಿಗೆ ಅವರಲ್ಲಿರೋ ಒಳ್ಳೆತನನ ಪರಿಚಯ ಮಾಡಿಸ್ಕೊಟ್ರಿ. ಅವ್ರು ನನಗೆ ಹತ್ರ ಆಗೋ ಥರ ಮಾಡಿದ್ರಿ. ಅವತ್ತು ನೀವು ಹಾಗೆ ಯಾಕೆ ಮಾಡಿದ್ರಿ ಅಂತ ಇವತ್ತು ಅರ್ಥ ಆಗ್ತಾ ಇದೆ. ಮೋಡದ ಥರ ಮಂಕ ಆವರಿಸ್ಕೊಂಡಿದ್ದು ನನ್ನ ಮನಸ್ಸಲ್ಲಿ ಪ್ರೀತಿಯನ್ನು ಬೆಳಕು ಮೂಡೋ ಥರ ನೀವು ಮಾಡಿದ್ದು. ಅದೆಂಥದ್ದೇ ಸಂದರ್ಭ ಬರಲಿಯಪ್ಪ, ಇಂಥದನ್ನು ಮಾಡು ಅಂತ ನೀವು ಕೈ ತೋರಿಸಿ ಹೇಳಿದ್ದನ್ನ ತಲೆಗೆ ಹೊತ್ಕೊಂಡು ಮಾಡ್ತೀನಿ. ಹೇಳಿದ್ದನ್ನ ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಹೇಳಲ್ಲ. ಇದು ನಿಮ್ಮ ಮಗನಾಗಿ ನಾನು ನಿಮಗೆ ಕೊಡ್ತಿರೋ ಪ್ರಾಮಿಸ್.